ಪಾಠ 6 ನೆನವುದೆನ್ನ ಮನ. ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ BC ರಾಯ್ ಅವರ ನೆನಪಿನಲ್ಲಿ ಪ್ರತಿ ವರ್ಷ ಜುಲೈ 1ರಂದು ವೈದ್ಯರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಭಾರತ ಕಂಡ ಮೇಧಾವಿ ವೈದ್ಯ, ರಾಜಕಾರಣಿ, ಸ್ವಾತಂತ್ರ್ಯ ಹೋರಾಟಗಾರ, ಉತ್ತಮ ಆಡಳಿತಗಾರರಾದ BC ರಾಯ್ ಅವರ ಜೀವನ ವೃತ್ತಾಂತವನ್ನು ಬರಿಯ ವೈದ್ಯರಷ್ಟೇ ಅಲ್ಲ, ಈಗಿನ ಯುವ ಪೀಳಿಗೆಯು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ. 1882 ಜುಲೈ 1ರಂದು ಬಿಹಾರದ ಪಾಟ್ನಾದಲ್ಲಿ ಹುಟ್ಟಿದ ಬಿಧಾನ್ ಚಂದ್ರ ರಾಯ್ ಪಾಟ್ನಾ ಹಾಗೂ ಕೋಲ್ಕತ್ತಾಗಳಲ್ಲಿ ಆರಂಭ ವಿದ್ಯಾಭ್ಯಾಸ ಮುಗಿಸಿ ನಂತರ ಕೋಲ್ಕತ್ತಾ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿ ಪಡೆದರು. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ನಿಗೆ ತೆರಳುವ ಮಹತ್ವಾಕಾಂಕ್ಷೆ ಇದ್ದರೂ ಆರ್ಥಿಕ ಬಲವಿಲ್ಲದೆ ಕೆಲಸಕ್ಕೆ ಸೇರಿದ್ದರು. ಪ್ರವೇಶ ಪರೀಕ್ಷೆಗಳನ್ನು ಎಷ್ಟು ಬಾರಿ ಬರೆದು ಅರ್ಹತೆ ಗಳಿಸಿಕೊಂಡರೂ ನಾನಾ ಸಬೂಬು ಹೇಳಿ ಲಂಡನ್ನಿನಲ್ಲಿ ಸೀಟು ದೊರೆಯಲಿಲ್ಲ. ಛಲ ಬಿಡದೆ 30 ಬಾರಿ ಅರ್ಜಿ ಹಾಕಿದ ಮೇಲೆ ಅಂತೂ ವಿದ್ಯಾಭ್ಯಾಸಕ್ಕಾಗಿ ಸೀಟು ಸಿಗುತ್ತದೆ. ಅವಕಾಶ ಸಿಕ್ಕಿದ್ದೇ ಕಠಿಣ. ತಪಸ್ಸಿನ ಹಾಗೆ ಓದಿ ಕೇವಲ 2 ವರ್ಷ 3 ತಿಂಗಳಲ್ಲಿ FRCS ಹಾಗೂ MRCP ಪದವಿಗಳನ್ನು ಪೂರೈಸಿದರು. ಅಷ್ಟು ಕಡಿಮೆ ಅವಧಿಯಲ್ಲಿ ಮೆಡಿಸಿನ್ ಹಾಗೂ ಸರ್ಜರಿಗಳೆಂಬ 2 ಭಿನ್ನ ವೈದ್ಯಕೀಯ ಸ್ನಾತಕೋತ್ತರ ಪದವಿಗಳನ್ನು ಏಕಕಾಲದಲ್ಲಿ ಪೂರೈಸಿದ ಮೊದಲಿಗರು ಅವರು. ನಂತರ ಕೋಲ್ಕತ್ತಾಗೆ ಹಿಂದಿರುಗಿ ಮೆಡಿಕಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸಕ್ಕೆ ಸೇರಿಕೊಂಡರು. ಕೆಲವೇ ವರ್ಷಗಳಲ್ಲಿ ಉನ್ನತ ಹುದ್ದೆಗೇರಿ ಕೋಲ್ಕತ್ತಾ ವಿಶ್ವವಿದ್ಯಾಲಯದ ಕುಲಪತಿಯಾಗಿ 10 ಆಧುನಿಕ ವೈದ್ಯಕೀಯ ಪದ್ಧತಿಯ ಆಸ್ಪತ್ರೆಗಳನ್ನು, ಮೆಡಿಕಲ್ ಕಾಲೇಜುಗಳನ್ನು ತೆರೆದರು. ಬಂಗಾಳವೆಂದರೆ ಸಾಂಕ್ರಾಮಿಕ ಕಾಯಿಲೆಗಳ ತವರೆಂದೇ ಕುಖ್ಯಾತವಾಗಿ ಬ್ರಿಟಿಷ್ ಆಫೀಸರ್ಗಳು ಪೋಸ್ಟಿಂಗ್ ಮೇಲೆ ಕೋಲ್ಕತ್ತಾಗೆ ಹೋಗಲು ಹೆದರುತ್ತಿದ್ದ ಕಾಲವದು. ಜನರ ಆರೋಗ್ಯ ಸುಧಾರಿಸದೆ ಮತ್ಯಾವ ಸುಧಾರಣೆಗೂ ಅರ್ಥವಿಲ್ಲವೆಂದು ಅರಿತ BC ರಾಯ್ ಆರೋಗ್ಯ ಸೇವೆ ಎಲ್ಲರ ಕೈಗೆಟಕುವ ಹಾಗೆ ಸಾರ್ವಜನಿಕ ಆಸ್ಪತ್ರೆಗಳನ್ನು ತೆರೆದು ವೈದ್ಯಕೀಯ ಸೌಲಭ್ಯ ಕಲ್ಪಿಸಿದರು. ಲಕ್ನೋ ವಿಶ್ವವಿದ್ಯಾಲಯವನ್ನು ಆರಂಭಿಸಿದರು. ಸ್ವಾತಂತ್ರ್ಯ ಚಳುವಳಿಯ ಕಾವು ಯಾರನ್ನು ಬಿಡದ ಕಾಲ ಅದು. BC ರಾಯ್ ಗಾಂಧೀಜಿಯವರ ನೆಚ್ಚಿನ ಸೇನಾಪತಿಗಳಲ್ಲೊಬ್ಬರು. ಪೂನಾದಲ್ಲಿ ಅಸ್ವಸ್ಥರಾಗಿ ಮಲಗಿದ್ದ ಗಾಂಧಿಯನ್ನು ನೋಡಲು ಹೋದಾಗ, ನೀವು ಭಾರತದ 40 ಮಿಲಿಯನ್ ಜನರಿಗೆ ಉಚಿತವಾಗಿ ಔಷಧಿ ಕೊಡುವಿರಾದರೆ ನಾನು ತೆಗೆದುಕೊಳ್ಳ ಬಯಸುವೆ ಎಂದು ಗಾಂಧಿ ವಿಶೇಷ ಚಿಕಿತ್ಸೆ ನಿರಾಕರಿಸಿದರು. ಭಾರತದ 40 ಮಿಲಿಯನ್ ಜನರ ಬಳಿ ಹೋಗಬಲ್ಲೇನೋ ಇಲ್ಲವೋ, ಆದರೆ ಅವರ ಪ್ರತಿನಿಧಿಯಾದ ನಿಮಗೆ ಚಿಕಿತ್ಸೆ ನೀಡಬೇಕೆಂದೇ ಬಂದಿರುವೆ ಎಂದುತ್ತರಿಸಿದ ರಾಯ್ ಅಂದಿನಿಂದ ಗಾಂಧೀಜಿಯ ನಿಕಟ ಸಹವರ್ತಿಯಾದರು. 1925ರಲ್ಲಿ ರಾಜಕೀಯ ಪ್ರವೇಶಿಸಿ ಬಾರಕ್ಪೋರ್ನಿಂದ ಗೆದ್ದ ಬಳಿಕ ಹೂಗ್ಲಿಯ ನದಿ ನೀರು ಕಲುಷಿತಗೊಳ್ಳುತ್ತಿದ್ದು ಅದರ ಶುದ್ಧೀಕರಣ ಯೋಜನೆ ಕೈಗೊಳ್ಳಬೇಕೆಂದು ಒತ್ತಾಯ ತಂದರು. ದಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಲು ಹೋದಾಗ, ನೀವು ನಮ್ಮ ಜೊತೆ ಜೈಲು ಸೇರುವುದು ಬೇಡ, ನಿಮ್ಮ ಕೆಲಸ ಜೈಲಿನ ಹೊರಗೆ, ಜನಪರ ಕೆಲಸ ಮಾಡುತ್ತಾ ನಮ್ಮ ಬೆಂಬಲಕ್ಕಿರಿ ಎಂದು ಗಾಂಧೀಜಿ ಹಿಂದೆ ಕಳುಹಿಸಿದರು. ಸ್ವಾತಂತ್ರ್ಯ ನಂತರ 1948ರಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ, ಅನಂತರ 14 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು. ಅವರು ಮುಖ್ಯಮಂತ್ರಿಯಾದ ಅವಧಿಯಲ್ಲಿ ನಿರಾಶ್ರಿತರು, ಸಾಂಕ್ರಾಮಿಕ ರೋಗಗಳು, ಕೋಮುಗಲಭೆ, ನಿರುದ್ಯೋಗ ಇವೆಲ್ಲ ಬಂಗಾಳವನ್ನು ಕ್ಷೋಭೆಗೊಳಿಸಿದ್ದ ಕಾಲ. ಕೇವಲ 3 ವರ್ಷಗಳಲ್ಲಿ ಕಟ್ಟುನಿಟ್ಟಾದ ಹಾಗೂ ಶಿಸ್ತಿನ ಆಡಳಿತದಿಂದ ಅವೆಲ್ಲವನ್ನು ತಹಬಂದಿಗೆ ತಂದ ಅವರನ್ನು ಪಶ್ಚಿಮ ಬಂಗಾಳದ ಪಿತಾಮಹ ಎಂದೇ ಕರೆಯಲಾಗುತ್ತದೆ. BC ರಾಯ್ ಅವರಿಗೆ 1961ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 1962ರ ಜುಲೈ 1ರ ಬೆಳಿಗ್ಗೆ
ರೋಗಿಗಳನ್ನು ನೋಡುತ್ತಿದ್ದಾಗಲೇ ಕೊನೆಯುಸಿರೆಳೆದ ಕಾಯಕ ಜೀವಿ ಬಿ.ಸಿ. ರಾಯ್. ಅವರು ಹುಟ್ಟಿದ ಹಾಗೂ ಮರಣ ಹೊಂದಿದ ದಿನವಾದ ಜುಲೈ 1 ವೈದ್ಯರ ದಿನವೆಂದೇ ಕರೆಯಲಾಗುತ್ತದೆ.